5 ವರ್ಷ ನಾನೇ ಮುಖ್ಯಮಂತ್ರಿ, ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತಿದ್ದ ಸಿದ್ದರಾಮಯ್ಯನವರು ಅರಸುವವರ ದಾಖಲೆಯನ್ನ ಸರಿಗಟ್ಟಬೇಕು ಅಥವಾ ಅದನ್ನು ಮುರಿದು ಮುಂದುವರಿಬೇಕು ಅಂತ ಬಯಸ್ತಾ ಇದ್ದ ಸಿದ್ದರಾಮಯ್ಯನವರ ಬೆಂಬಲಿಗರು ಇಷ್ಟೆಲ್ಲ ಮಹತ್ವಾಕಾಂಕ್ಷೆ ಇದ್ದ ಸಂದರ್ಭದಲ್ಲೇನೆ ರಾಜಕೀಯ ಸಂಧ್ಯಾಕಾಲದ ಮಾತುಗಳು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಿಂದಲೇ ಬಂದಾಗ ಕುತೂಹಲಕ್ಕೆ ಕಾರಣವಾಗೋದು ಇದೇ ಸಂಗತಿಗಳು ಅಂತ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜಕೀಯ ನಮ್ಮಪ್ಪನ ಆಸ್ತಿ ಏನಲ್ಲ, ಏನಾಗುತ್ತೋ ಆಗಲಿ, ರಾಜಕೀಯ ಶಾಶ್ವತ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿ ಮಾತನಾಡಿದ್ದು ಡಿಕೆ ಶಿವಕುಮಾರ್ ಅವರಲ್ಲ, ಖುದ್ದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಸದ್ಯ ಕೂತಿರುವ 5 ವರ್ಷ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರ ಬಾಯಿಂದ ಬಂದ ಮಾತುಗಳಿವೆ. ಅಲ್ಲಿಗೆ ಈ ಕುರ್ಚಿ ಕಾಳಗದ ನಡುವೆನೆ ರಾಜಕೀಯ ವೈರಾಗ್ಯದ ಮಾತುಗಳನ್ನ ಯಾಕಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದು ಸದ್ಯಕ್ಕೆದ್ದಿರುವ ಪ್ರಶ್ನೆ. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸಿದ್ದರಾಮಯ್ಯನವರ ಈ ಮಾತು ಸೆರೆಯಾಗಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಯಲ್ಲಿ ಸಿಎಂ ಆಡಿದ ಮಾತಿದು. ಸಿಎಂ ಭೇಟಿಯಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಈ ರೀತಿಯ ರಾಜಕೀಯ ವೈರಾಗ್ಯದ ಮಾತುಗಳು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬಾ, ಇಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ. ಕನಕಪುರ ಕೋಳಿ ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಐದು ವರ್ಷ ನಾನೇ ಮುಖ್ಯಮಂತ್ರಿ, ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತಿದ್ದ ಸಿದ್ದರಾಮಯ್ಯನವರು ಅರಸುವವರ ದಾಖಲೆಯನ್ನ ಸರಿಗಟ್ಟಬೇಕು ಅಥವಾ ಅದನ್ನು ಮುರಿದು ಮುಂದುವರಿಬೇಕು ಅಂತ ಬಯಸ್ತಾ ಇದ್ದ ಸಿದ್ದರಾಮಯ್ಯನವರ ಬೆಂಬಲಿಗರು ಇಷ್ಟೆಲ್ಲ ಮಹತ್ವಾಕಾಂಕ್ಷೆ ಇದ್ದ ಸಂದರ್ಭದಲ್ಲೇನೆ ರಾಜಕೀಯ ಸಂಧ್ಯಾಕಾಲದ ಮಾತುಗಳು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಿಂದಲೇ ಬಂದಾಗ ಕುತೂಹಲಕ್ಕೆ ಕಾರಣವಾಗೋದು ಇದೇ ಸಂಗತಿಗಳು ಅಂತ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜಕೀಯ ನಮ್ಮಪ್ಪನ ಆಸ್ತಿ ಏನಲ್ಲ, ಏನಾಗುತ್ತೋ ಆಗಲಿ, ರಾಜಕೀಯ ಶಾಶ್ವತ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿ ಮಾತನಾಡಿದ್ದು ಡಿಕೆ ಶಿವಕುಮಾರ್ ಅವರಲ್ಲ, ಖುದ್ದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಸದ್ಯ ಕೂತಿರುವ 5 ವರ್ಷ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರ ಬಾಯಿಂದ ಬಂದ ಮಾತುಗಳಿವೆ. ಅಲ್ಲಿಗೆ ಈ ಕುರ್ಚಿ ಕಾಳಗದ ನಡುವೆನೆ ರಾಜಕೀಯ ವೈರಾಗ್ಯದ ಮಾತುಗಳನ್ನ ಯಾಕಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದು ಸದ್ಯಕ್ಕೆದ್ದಿರುವ ಪ್ರಶ್ನೆ. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸಿದ್ದರಾಮಯ್ಯನವರ ಈ ಮಾತು ಸೆರೆಯಾಗಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಯಲ್ಲಿ ಸಿಎಂ ಆಡಿದ ಮಾತಿದು. ಸಿಎಂ ಭೇಟಿಯಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಈ ರೀತಿಯ ರಾಜಕೀಯ ವೈರಾಗ್ಯದ ಮಾತುಗಳು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬಾ, ಇಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ. ಕನಕಪುರ ಕೋಳಿ ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್
ವರ್ಷ ನಾನೇ ಮುಖ್ಯಮಂತ್ರಿ, ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತಿದ್ದ ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನ ಸರಿಗಟ್ಟಬೇಕು ಅಥವಾ ಅದನ್ನು ಮುರಿದು ಮುಂದುವರಿಬೇಕು ಅಂತ ಬಯಸ್ತಾ ಇದ್ದ ಸಿದ್ದರಾಮಯ್ಯನವರ ಬೆಂಬಲಿಗರು ಇಷ್ಟೆಲ್ಲ ಮಹತ್ವಾಕಾಂಕ್ಷೆ ಇದ್ದ ಸಂದರ್ಭದಲ್ಲೇನೆ ರಾಜಕೀಯ ಸಂಧ್ಯಾಕಾಲದ ಮಾತುಗಳು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಿಂದಲೇ ಬಂದಾಗ ಕುತೂಹಲಕ್ಕೆ ಕಾರಣವಾಗೋದು ಇದೇ ಸಂಗತಿಗಳು ಅಂತ ಬೇಳೂರು ಗೋಪಾಲ್ ಕೃಷ್ಣ ಅವರ ಜೊತೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜಕೀಯ ನಮ್ಮಪ್ಪನ ಆಸ್ತಿ ಏನಲ್ಲ, ಏನಾಗುತ್ತೋ ಆಗ್ಲಿ, ರಾಜಕೀಯ ಶಾಶ್ವತ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿ ಮಾತನಾಡಿದ್ದು ಡಿಕೆ ಶಿವಕುಮಾರ್ ಅವರಲ್ಲ, ಖುದ್ದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಸದ್ಯ ಕೂತಿರುವ 5 ವರ್ಷ ನಾನೇ ಕೂರ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರ ಬಾಯಿಂದ ಬಂದ ಮಾತುಗಳಿದು. ಅಲ್ಲಿಗೆ ಈ ಕುರ್ಚಿ ಕಾಳಗದ ನಡುವೆನೆ ರಾಜಕೀಯ ವೈರಾಗ್ಯದ ಮಾತುಗಳನ್ನ ಯಾಕಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದು ಸದ್ಯಕ್ಕೆದ್ದಿರುವ ಪ್ರಶ್ನೆ. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸಿದ್ದರಾಮಯ್ಯನವರ ಈ ಮಾತು ಸೆರೆಯಾಗಿದೆ. ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರ ಜೊತೆಯಲ್ಲಿ ಸಿಎಂ ಆಡಿದ ಮಾತಿದು. ಸಿಎಂ ಭೇಟಿಯಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಈ ರೀತಿಯ ರಾಜಕೀಯ ವೈರಾಗ್ಯದ ಮಾತುಗಳು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಮೇಲೆ ಏನಾದ್ರು ಚೇಂಜ್ ಆಯ್ತಾ? ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್? ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಐದು ವರ್ಷ ನಾನೇ ಮುಖ್ಯಮಂತ್ರಿ, ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತಿದ್ದ ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನ ಸರಿಗಟ್ಟಬೇಕು ಅಥವಾ ಅದನ್ನು ಮುರಿದು ಮುಂದುವರಿಬೇಕು ಅಂತ ಬಯಸ್ತಾ ಇದ್ದ ಸಿದ್ದರಾಮಯ್ಯನವರ ಬೆಂಬಲಿಗರು ಇಷ್ಟೆಲ್ಲ ಮಹತ್ವಾಕಾಂಕ್ಷೆ ಇದ್ದ ಸಂದರ್ಭದಲ್ಲೇನೆ ರಾಜಕೀಯ ಸಂಧ್ಯಾಕಾಲದ ಮಾತುಗಳು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಿಂದಲೇ ಬಂದಾಗ ಕುತೂಹಲಕ್ಕೆ ಕಾರಣವಾಗೋದು ಇದೇ ಸಂಗತಿಗಳು ಅಂತ ಬೇಳೂರು ಗೋಪಾಲ್ ಕೃಷ್ಣ ಅವರ ಜೊತೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ರಾಜಕೀಯ ನಮ್ಮಪ್ಪನ ಆಸ್ತಿ ಏನಲ್ಲ, ಏನಾಗುತ್ತೋ ಆಗ್ಲಿ, ರಾಜಕೀಯ ಶಾಶ್ವತ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿ ಮಾತನಾಡಿದ್ದು ಡಿಕೆ ಶಿವಕುಮಾರ್ ಅವರಲ್ಲ, ಖುದ್ದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಸದ್ಯ ಕೂತಿರುವ 5 ವರ್ಷ ನಾನೇ ಕೂರ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರ ಬಾಯಿಂದ ಬಂದ ಮಾತುಗಳಿದು. ಅಲ್ಲಿಗೆ ಈ ಕುರ್ಚಿ ಕಾಳಗದ ನಡುವೆನೆ ರಾಜಕೀಯ ವೈರಾಗ್ಯದ ಮಾತುಗಳನ್ನ ಯಾಕಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದು ಸದ್ಯಕ್ಕೆದ್ದಿರುವ ಪ್ರಶ್ನೆ. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸಿದ್ದರಾಮಯ್ಯನವರ ಈ ಮಾತು ಸೆರೆಯಾಗಿದೆ. ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರ ಜೊತೆಯಲ್ಲಿ ಸಿಎಂ ಆಡಿದ ಮಾತಿದು. ಸಿಎಂ ಭೇಟಿಯಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಈ ರೀತಿಯ ರಾಜಕೀಯ ವೈರಾಗ್ಯದ ಮಾತುಗಳು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಮೇಲೆ ಏನಾದ್ರು ಚೇಂಜ್ ಆಯ್ತಾ? ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್? ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಏನಾಗುತ್ತೆ